ಸರ್ಚ್ ಐಕನ್ ಅಂತ ಆಪ್ಷನ್ ಇದೆಯಲ್ಲ, ಅಲ್ಲಿ ಇಂಡಿವಿಜುವಲ್ ಸ್ಕೋರ್ ಅಂತ ಏನಾದರೂ ಸರ್ಚ್ ಮಾಡಿ, ಅಥವಾ ಸ್ಕ್ರೀನ್ ಮೇಲೆ ಕಾಣ್ತಿರುವಂಥ ಸಿಬಿಲ್ ಮೇಲೆ ಕ್ಲಿಕ್ ಮಾಡ್ಕೋಬೇಕು. ನಂತರ ಇಲ್ಲಿ VL ಲಾಗಿನ್ ಆಗಿ, ಸೊ ಇಲ್ಲಿ ಡಿಜಿಟಲ್ ಸೇವಾ ಲಾಗಿನ್ ಆದಮೇಲೆ ನಿಮಗೆ ಇಲ್ಲಿ ರಿಪೋರ್ಟ್ ಶೋ ಆಗುತ್ತೆ. ಅಂದರೆ ಈ ಹಿಂದೆ ನೀವೇನು ಟ್ರಾನ್ಸಾಕ್ಷನ್ ಮಾಡಿರ್ತೀರಿ ಆ ಒಂದು ರಿಪೋರ್ಟ್ ಕೂಡ ಇಲ್ಲಿ ಡ್ಯಾಶ್ ಬೋರ್ಡಲ್ಲಿ ಶೋ ಆಗುತ್ತೆ. ನಾನೀಗ ಹೊಸದಾಗಿ ಒಂದು ಸಿಬಿಲನ್ನು ಜನರೇಟ್ ಮಾಡೋದಕ್ಕೋಸ್ಕರ ಇಂಡಿವಿಜುವಲ್ ರಿಪೋರ್ಟ್ ಅಂತ ಆಪ್ಷನ್ ತೊಗೊಂಡಿದ್ದೇನೆ. ಇಲ್ಲಿ ಮೊಬೈಲ್ ನಂಬರ್, ಯಾರೊಂದು ಕಸ್ಟಮರ್ದು ಸಿಬಿಲ್ ಚೆಕ್ ಮಾಡಬೇಕು ಅವರ ಒಂದು ಮೊಬೈಲ್ ನಂಬರ್ ಹಾಕಿ ಸೆಂಡ್ OTP ಕೊಡಬೇಕೆ. ಸೊ ನೋಡಿ, ಇಲ್ಲಿ OTP ಕೊಟ್ಟ ನಂತರ ಅಲ್ಲಿ ಒಂದು ಆಪ್ಷನ್ ಇದೆ, ಏನು OTP ಆ್ಯಂಡ್ ಕನ್ಸೆಂಟ್ ಸೆಂಡ್ ಸಕ್ಸಸ್ಫುಲ್ ಆನ್ ಯುವರ್ ಮೊಬೈಲ್. ಸೊ ಯಾವೊಂದು ಕಸ್ಟಮರ್ಗೆ OTPನ ಹೋಗಿದೆಯಲ್ಲ ಸಿಬಿಲ್ ಜನರೇಟ್ ಮಾಡೋಕ್ಕೆ, ಆ ಒಂದು ಕಸ್ಟಮರ್ಗೆ ಕೆಳಗಡೆ ಒಂದು ಲಿಂಕ್ ಇರುತ್ತೆ. ನಾನೀಗ ಈಗಾಗಲೇ ತೋರಿಸ್ತಾ ಇದ್ದೇನೆ. ಇಲ್ಲಿ ನೋಡಿ ಸ್ಕ್ರೀನಲ್ಲಿ ಮೆಸೇಜನ್ನು ಓಪನ್ ಮಾಡ್ಕೊಳ್ಳಿ. ಇಲ್ಲಿ OTP ಇದೆ, ನೆಕ್ಸ್ಟ್ ಕೆಳಗಡೆ ಒಂದು ಲಿಂಕ್ ಇದೆ. ಆ ಲಿಂಕನ್ನು ಕ್ಲಿಕ್ ಮಾಡಬೇಕು. ಸೊ ಲಿಂಕ್ ಕ್ಲಿಕ್ ಮಾಡ್ಕೊಂಡ ನಂತರ ಈ ಥರ ಓಪನ್ ಆಗುತ್ತಲ್ಲ, ಇಲ್ಲಿ ಕೆಳಗಡೆ ಆ ಎಗ್ರಿ ಅಂತ ಒಂದು ಆಪ್ಷನ್ ಇದೆ. ಸೊ ಸಬ್ಜೆಕ್ಟ್ ಗ್ರ್ಯಾಂಟ್ ಆಫ್ ಕನ್ಸೆಂಟ್ ಅಂತ ಇದೆಯಲ್ಲ, ಇಲ್ಲಿ ಆ ಎಗ್ರಿ ಅಂತ ಆಪ್ಷನ್ ಇದೆಯಲ್ಲ, ಈ ಒಂದು ಅಗ್ರಿ ಮೇಲೆ ಕ್ಲಿಕ್ ಮಾಡಬೇಕು. ಸೊ ಈ ಅಗ್ರಿ ಕ್ಲಿಕ್ ಮಾಡಿದ ನಂತರ ನಮಗೆ ಇಲ್ಲಿ OTP ಹಾಕಿದರೆ ಯುವರ್ ಕನ್ಸೆಂಟ್ ಅಗ್ರಿಡ್ ಸಕ್ಸಸ್ಫುಲ್ ಅಂತ ಬಂತು. ಸೊ ನಂತರ ಇಲ್ಲಿ OTP ಹಾಕಿ ವೆರಿಫೈ ಕೊಡಬೇಕು. ಸೊ ವೆರಿಫೈ OTP ಕೊಟ್ಟ ನಂತರ ನೆಕ್ಸ್ಟ್ ನಿಮಗೆ ನೆಕ್ಸ್ಟ್ ಒಂದು ಪ್ರೊಸೀಜರ್ ಓಪನ್ ಆಗುತ್ತೆ. ಸೊ ನೋಡಿ, ಇಲ್ಲಿ ಪರ್ಸನಲ್ ಇನ್ಫಾರ್ಮೇಷನ್ ಡೀಟೇಲ್ಸ್ ಇದೆ. ಫಸ್ಟ್ ನೇಮ್, ಲಾಸ್ಟ್ ನೇಮ್, ಮತ್ತು ಡೇಟ್ ಆಫ್ ಬರ್ತ್, ಜೆಂಡರ್, ಮೊಬೈಲ್ ನಂಬರ್, ಪ್ಯಾನ್ ನಂಬರ್. ಸೊ ಇಷ್ಟು ಡೀಟೇಲ್ಸನ್ನು ಹಾಕಿ ಐ ಅಗ್ರಿ ಕೊಡಬೇಕು. ಒಂದು ವೇಳೆ ಸಿಂಗಲ್ ನೇಮ್ ಇದ್ದರೆ ಅದನ್ನೇ ಕೂಡ ಲಾಸ್ಟ್ ನೇಮಲ್ಲೂ ಕೂಡ ಹಾಕಿ ಸಬ್ಮಿಟ್ ಕೊಡಿ. ಸೊ ಸಬ್ಮಿಟ್ ಕೊಟ್ಟ ನಂತರ ನೆಕ್ಸ್ಟ್ ನಿಮಗೆ ಪರ್ಸನಲ್ ಇನ್ಫಾರ್ಮೇಷನ್ ಡೀಟೇಲ್ಸ್ ಅನ್ಸಲ್ಲ, ಇನ್ನೊಮ್ಮೆ ಶೋ ಆಗುತ್ತೆ. ಐ ಅಗ್ರಿ ಕೊಡಬೇಕು. ಸೊ ಐ ಅಗ್ರಿ ಕೊಟ್ಟು ಸಬ್ಮಿಟ್ ಕೊಡಬೇಕು. ಎಲ್ಲ ಡೀಟೇಲ್ಸ್ ಒಂದ್ಸಲ ಚೆಕ್ ಮಾಡಿಕೊಂಡು ಸಬ್ಮಿಟ್ ಕೊಡಿ. ಸೊ ಸಬ್ಮಿಟ್ ಕೊಟ್ಟ ನಂತರ ಇಲ್ಲಿ ಕಸ್ಟಮರ್ ಡೀಟೇಲ್ಸ್ ಶೋ ಆಗುತ್ತೆ. ನೇಮ್, ಪ್ಯಾನ್ ನಂಬರ್, ಡೇಟ್ ಆಫ್ ಬರ್ತು, ಜೆಂಡರು, ಸೊ ಮೊಬೈಲ್ ನಂಬರ್ ಕೂಡ ಇರುತ್ತೆ. ಇದೆಲ್ಲ ಚೆಕ್ ಮಾಡ್ಕೊಂಡು ಚೆಕ್ ಸಿಬಿಲ್ ರಿಪೋರ್ಟ್ ಅಂತ ಆಪ್ಷನ್ ಇದೆಯಲ್ಲ, ಆ ಒಂದು ಚೆಕ್ ಸಿಬಿಲ್ ರಿಪೋರ್ಟ್ ಮೇಲೆ ಕ್ಲಿಕ್ ಮಾಡಬೇಕು. ಸೊ ನೆಕ್ಸ್ಟ್ ಚೆಕ್ ಸಿಬಿಲ್ ರಿಪೋರ್ಟ್ ಮೇಲೆ ಕ್ಲಿಕ್ ಮಾಡಿದ್ಮೇಲೆ ನೆಕ್ಸ್ಟ್ ನಿಮಗೆ ಒಂದು ಚೆಕ್ ಸಿಬಿಲ್ ಅಥೆಂಟಿಕೇಶನ್ ಅಂತ ಆಪ್ಷನ್ ಬರುತ್ತೆ. ಈ ಒಂದು ಸಿಬಿಲ್ ಅಥೆಂಟಿಕೇಶನ್ ಮೇಲೆ ಕ್ಲಿಕ್ ಮಾಡಿದ್ರೆ ಆ ಒಂದು ಕಸ್ಟಮರ್ಗೆ ಒಂದು ಲಿಂಕ್ ಹೋಗುತ್ತೆ. ಇಲ್ಲಿ ಶೋ ಆಗ್ತಾ ಇರ್ಬೋದು, ರಿಪೋರ್ಟ್ ಹ್ಯಾಸ್ ಬಿನ್ ಶೇರ್ಡ್ ಆನ್ ಕಸ್ಟಮರ್ ರಿಜಿಸ್ಟರ್ಡ್ ಮೊಬೈಲ್ ನಂಬರ್. ಸೊ ಆ ಒಂದು ಕಸ್ಟಮರ್ಗೆ ರಿಜಿಸ್ಟರ್ಡ್ ಮೊಬೈಲ್ ನಂಬರ್ಗೆ ಲಿಂಕ್ ಶೇರ್ ಆಗಿದೆ ಅಂತ. ಸೊ ನಾನೀಗ ವಿಡಿಯೋದಲ್ಲಿ ನೋಡ್ಬೋದು, ಆ ಒಂದು ಮೆಸೇಜನ್ನು ತೋರಿಸ್ತಾ ಇದ್ದೀನಿ. ಡಿಯರ್ ಕಸ್ಟಮರ್, ಟು ವ್ಯೂ ಯುವರ್ ಸಿಬಿಲ್ ರಿಪೋರ್ಟ್, ಕೆಳಗಡೆ ಲಿಂಕ್ ಇದೆ, ಆ ಲಿಂಕನ್ನು ಕ್ಲಿಕ್ ಮಾಡ್ಕೊಂಡ್ರೆ ಓಪನ್ ಸಿಬಿಲ್ ರಿಪೋರ್ಟ್ ಅಂತ ಒಂದು ಆಪ್ಷನ್ ಬರುತ್ತೆ. ಇಲ್ಲಿ ನೋಡ್ಬೋದು, ಹಾಗೆ ಸ್ಟೋರ್ಡನ್ ಮಾಡಿದ್ರೆ ಓಪನ್ ಸಿಬಿಲ್ ರಿಪೋರ್ಟ್, ಆ ಒಂದು ಸಿಬಿಲ್ ರಿಪೋರ್ಟನ್ನು ಕ್ಲಿಕ್ ಮಾಡ್ಕೊಂಡ್ರೆ ಯುವರ್ ಸಿಬಿಲ್ ಸ್ಕೋರ್, ಇಲ್ಲಿ ಅವರ ಒಂದು ಸಿಬಿಲ್ ಸ್ಕೋರ್ ಇರುತ್ತೆ. ಹಾಗೆ ಸ್ಕ್ರೋಲ್ ಡೌನ್ ಮಾಡ್ಕೊಂಡ್ರೆ ಅವರ